ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ತಿಂಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಬೇಶುಮಾರ್ ಬೀನ್ಸ್ ರ್ಯಾಪ್. ಬೇಶುಮಾರ್ ಬೀನ್ಸ್ ರ್ಯಾಪ್. ಬೇಶುಮಾರ್ ಅಂದರೆ ಅಸಂಖ್ಯಾತವಾದಂತಹ ಲೆಕ್ಕವಿಲ್ಲದಷ್ಟು ಅಂತ ಅರ್ಥ ಬರುತ್ತೆ. ಬೀನ್ಸ್ ಅಂದರೆ ಹುರುಳಿಕಾಯಿ. ಹುರುಳಿಕಾಯಿನ ನಾನು ಅದರ ಬೀಜನ ಉಪಯೋಗಿಸ್ತೀನಿ, ಹುರುಳಿಕಾಯಿ ಬೀಜನ, ಮತ್ತು ಅದನ್ನು ಚಪಾತಿಯಲ್ಲಿ ರ್ಯಾಪ್ ಮಾಡೋದಕ್ಕೆ ಒಂದು ಮಸಾಲೆ ಮಾಡ್ತೀನಿ. ಅದಕ್ಕೆ ಬೇಶುಮಾರ್ ಬೀನ್ಸ್ ರ್ಯಾಪ್ ಅಂತ ಕರೀತಾರೆ. ಓಕೆ, ಈ ಬೇಶುಮಾರ್ ಬೀನ್ಸ್ ರ್ಯಾಪ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಣ್ಣು ಹುರುಳಿಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸಿ ಸುಮಾರು 1.5 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಇದಲ್ದಿರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಮತ್ತು ಬೆಳ್ಳುಳ್ಳಿ ಪೇಸ್ಟು, ಮೊಸರಾಲಾ ಚೀಸ್ ಅಂತ ಬರುತ್ತೆ, ಆ ಚೀಸ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಲೆಟ್ಯೂಸ್ ಲೀವ್ಸ್, ನಮ್ಮಲ್ಲಿ ನಾವು ಎಲೆಕೋಸು ಅಂತೀವಲ್ಲ ಅದೇ ಥರ ಹೊರದೇಶದಲ್ಲಿ ಲೆಟಸ್ ಅಂತ ಕರೀತಾರೆ, ಲೆಟ್ಯೂಸ್ ಅಂತ ಕರೀತಾರೆ. ಈ ಎಲೆ ಇದೆಯಲ್ಲ ಇದು ಬಹಳ ಸಲಾಡ್ ಎಲೆ ಅಂತ ಕರೀತಾರೆ, ಅದನ್ನು ಹಾಗೆ ತಿನ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದಲ್ದಿರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೋಧಿ ಹಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ. ಈಗ ಈ ಬೇಶುಮಾರ್ ಬೀನ್ಸ್ ರ್ಯಾಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಸಣ್ಣದಾಗಿ ಹೆಚ್ಚಿರೋ ಮೆಣಸಿನಕಾಯಿ ಹಾಕ್ತೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು. ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ ಹಾಕೋಣ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಈ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಹುರುಳಿಕಾಯಿ ಬೀಜ. ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ರೆಡ್ ಚಿಲ್ಲಿ ಸಾಸ್, ಆಮೇಲೆ ಟೊಮೆಟೊ ಕೆಚಪ್, ಇದು ಸುಮಾರು 1.5 ಸ್ಪೂನಷ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತುರಿದಿಟ್ಕೊಂಡಿರ್ತಕ್ಕಂಥ ಚೀಸ್ ಹಾಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಈಗ ಇದನ್ನು ಆಫ್ ಮಾಡಿಬಿಡೋದು. ಇದು ಸ್ವಲ್ಪ ಆರಬೇಕು. ಇದಾಗಲಿ. ಈ ಕಡೆ ನಾವು ಚಪಾತಿ ಮಾಡ್ಕೊಳ್ಳೋಣ. ಸೊ ನಾನು ಚಪಾತಿ ಲಟ್ಟಿಸ್ಕೊತೀನಿ. ಓಕೆ, ಈಗ ಈ ಚಪಾತಿ ಬೇಯಿಸ್ಕೊಂಬಿಡೋಣ. ಈಗ ನಾನು ರ್ಯಾಪ್ ಮಾಡ್ತೀನಿ. ಚಪಾತಿ ತಗೊಂಡು ಇದರ ಮೇಲೆ ಲೆಟಸ್ ಲೀಫ್ ಇದೆಯಲ್ಲ, ಈ ಲೆಟಸ್ ಲೀಫ್ ಹಾಕೋಣ. ಓಕೆ, ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಚೀಸ್ ಹಾಕೋಣ. ಈಗ ಇದ್ರ ಮೇಲೆ ನಾವು ಮಾಡಿರ್ತಕ್ಕಂಥ ಬೀನ್ಸ್ ಇದೆಯಲ್ಲ ಅದನ್ನು ಹಾಕಬೇಕು. ಇದ್ರ ಮೇಲೆ ಬೇಕಾದ್ರೆ ಕೆಚಪ್ ಹಾಕೋಬೋದು, ಇಲ್ಲದೇ ಬಿಡ್ಬೋದು. ಈಗ ಇದನ್ನು ರ್ಯಾಪ್ ಮಾಡಬೇಕು. ಓಕೆ, ನಾನು ಮಾಡಿದಂಥ ಬೇಶುಮಾರ್ ಬೀನ್ಸ್ ರ್ಯಾಪ್ ರೆಡಿಯಾಗಿದೆ. ಬೇಶುಮಾರ್ ಬೀನ್ಸ್ ರ್ಯಾಪ್ ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಹಣ್ಣು ಹುರುಳಿಕಾಯಿ ಬೀಜ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಮೊಸರಲಾ ಚೀಸ್, ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, ಲೆಟ್ಯೂಸ್ ಎಲೆ, ಉಪ್ಪು, ಕಲಸಿದ ಗೋಧಿ ಹಿಟ್ಟು, ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್ ಎಲ್ಲ ಒಂದೊಂದಾಗಿ ಹಾಕಿ ಚೆನ್ನಾಗಿ ಬಾಡಿಸಿ ಅದಕ್ಕೆ ಬೇಯಿಸಿದ ಹುರುಳಿ ಬೀಜ, ರೆಡ್ ಚಿಲ್ಲಿ ಸಾಸ್ 1.5 ಚಮಚ, ಟೊಮ್ಯಾಟೊ ಕೆಚಪ್ 1.5 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ತುರಿದ ಚೀಸ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿದ ಹಿಟ್ಟಿನಲ್ಲಿ ಚಪಾತಿ ಲಟ್ಟಿಸಿ ಬೇಯಿಸಿಕೊಳ್ಳಿ. ಅದರ ಮೇಲೆ ಲೆಟ್ಯೂಸ್ ಎಲೆ, ಈರುಳ್ಳಿ, ಚೀಸ್ ಎಲ್ಲ ಹರಡಿ ಮೇಲೆ ಮಿಶ್ರಣ ತುಂಬಿ ರ್ಯಾಪ್ ಮಾಡಿ ರೋಲ್ ಮಾಡಿದರೆ ಬೇಶುಮಾರ್ ಬೀನ್ಸ್ ರ್ಯಾಪ್ ಸವಿಯಲು ಸಿದ್ಧ.